ನೋಡೋಣ, ಹುಟ್ಟುಹಬ್ಬವನ್ನು ಆಚರಣೆ ಮಾಡಬಾರ್ದು ಅಂತ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲಿ ಹೇಳಿಲ್ಲ. ನಾವು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಹುಟ್ಟುಹಬ್ಬವನ್ನು ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಯಡಿಯೂರಪ್ಪನವರು ರಾಜಕೀಯದಿಂದ ನಿವೃತ್ತಿ ಆಗಿಲ್ಲ, ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದ್ದಾರೆ. ಚುನಾವಣಾ ಕಡೆಯಿಂದ ಮಾತ್ರ ನಿವೃತ್ತಿ ಆಗಿದ್ದರು. ನಾವು ಹಾಗಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಬೇಕಂತ ಹೇಳಿದ್ವಿ. ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷರು ನಮಗೆ ಸೂಚನೆಯನ್ನು ಕೊಟ್ಟರು. ಯಾವುದೇ ಸಂಘಟನಾ ಪರ್ವ ಇದೆ, ಸಂಘಟನಾ ಪರ್ವ ಇವತ್ತು ರಾಜ್ಯದಲ್ಲಿ ಈ ಹಿಂದೆ ಹೇಳಿದಾಗ ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯತ್ವ ಅಭಿಯಾನ, ಭೂ ಸಮಿತಿಗಳು, ಮಂಡಲ ಸಮಿತಿಗಳು, ಜಿಲ್ಲಾ ಸಮಿತಿಗಳು, ಇವೆಲ್ಲ ಸಂಘಟನಾ ಪರ್ವದಿಂದ ಆ ಸಮಾವೇಶದ ಬಗ್ಗೆ ಗಮನ ಹರಿಸೋದು ಬೇಡ ಅಂತ ಹೇಳಿಕೆ ನಾವು ಸ್ಥಗಿತ ಮಾಡಿದ್ವಿ ಅಷ್ಟೇ. ರಾಷ್ಟ್ರೀಯ ನಾಯಕರು ಎಲ್ಲೂ ಬೇಡ ಅಂತ ಹೇಳಿಲ್ಲ. ಯಡಿಯೂರಪ್ಪನವ್ರು ಹುಟ್ಟುಹಬ್ಬ ಮಾಡ್ತಿದ್ರು, ರಾಷ್ಟ್ರೀಯ ನಾಯಕರು ಯಾರಾದರೂ ಬೇಡ ಅಂತ ಹೇಳ್ತಾರೆ? ರಾಷ್ಟ್ರೀಯ ನಾಯಕರು ಭಾಗವಹಿಸ್ತಾರೆ, ಮಾಡಿದ್ದಾರೆ. ಆದರೆ ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವ್ರು ಸೂಚನೆ ಕೊಡಿದರೆ ಆ ಸೂಚನೆಯನ್ನು ರಾಜ್ಯದ ಅಧ್ಯಕ್ಷರ ಸೂಚನೆ ಶಿರಸಾದಿಂದ ಪ್ರಾಮಾಣಿಕವಾಗಿ ನಾವು ಪಾಲಿಸಿದ್ವಿ.